ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತಗಳನ್ನು ಕೋರ್ತಾ ಈಗ ನಮ್ಮೊಂದಿಗೆ ಮತ್ತೊಬ್ಬ ಹಿರಿಯ ಆಟಗಾರರು ಹೌದು, ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಪ್ರೋತ್ಸಾಹಕರು ಹೌದು, ಶ್ರೀಧರ್ ಬನ್ನಂಜೆ ಅವರು ನಮ್ಮೊಂದಿಗಿದ್ದಾರೆ. ಪ್ಯಾರಡೈಸ್ ಬನ್ನಂಜೆಯ ಅದ್ಭುತವಾದಂಥ ಆಟಗಾರ, ಹಿರಿಯ ಕ್ರೀಡಾಪಟು ಹೌದು ಇವರು. ಬನ್ನಿ ಇವ್ರನ್ನ ಮಾತಾಡ್ಸ್ಕೊಬರೋಣ. ಸರ್, ಕ್ರೀಡೆಯ ಬಗ್ಗೆ ಹೇಳೋದಾದರೆ ತಾವು ಏನು ಹೇಳ್ತೀರಿ? ಸ್ಪೋರ್ಟ್ಸ್ ಕನ್ನಡದೊಂದಿಗೆ ತಮ್ಮ ಅನುಭವದ ನುಡಿಗಳನ್ನು ಹಂಚ್ಕೊಳ್ಳೋದಾದರೆ ಹೇಗೆ ಹಂಚ್ಕೋತೀರಿ ಸರ್? ರಾಮಕೃಷ್ಣ ಆಚಾರ್ ಇವರಿಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅವರಿಗೆ ಚಿರಋಣಿ ಆಗಬೇಕು. ಯಾಕಂದರೆ ಈ ವಿಷಯ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಈ ಮಾಧ್ಯಮ ಇದೆಲ್ಲ ಬರಲಿಕ್ಕೆ ಮುಖ್ಯ ಕಾರಣವೇ ಅವರು. ಮತ್ತು ನಮ್ಮ ಹಳೆಯ ಕ್ರಿಕೆಟರ್ಸ್ ಅವರನ್ನು ಒಟ್ಟುಗೂಡಿಸಿ ನನ್ನ ಮನೆಗೆ ಸಾಧಾರಣ ಒಂದು 10 ಸರಿ ಬಂದಿದ್ದರು ಅವರು, ಗೌತಮ ಕಳಿಸಿ. ಸೊ ಮೊದಲು ಒಂದು 4-5 ವರ್ಷದ ಮೊದಲು ಫಸ್ಟ್ ನಮ್ಮ ಕ್ಯಾಪ್ಟನ್ ಮಂಜುನಾಥ್ ಮಲ್ಯ ಅಂತ ಇದ್ದರು. ಅವರೊಂದು ಯಾವುದೋ ಒಂದು ಫಸ್ಟ್ ಪ್ರೋಗ್ರಾಮ್ ಕುಂದಾಪುರದಲ್ಲೇ ಅವರು ಸ್ಟಾರ್ಟ್ ಮಾಡಿದರು. ಆಗ ನಾನು ಊರಲ್ಲಿ ಇರಲಿಲ್ಲ, ಅದಕ್ಕೆ ನನಗೆ ಬರಲಿಕ್ಕೆ ಆಗಿಲ್ಲ. ಸೊ ಕ್ರಿಕೆಟ್ ಇಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟೇ. ನಾವು ಇಲ್ಲಿ 1977ರಲ್ಲಿ ಆಡಲಿಕ್ಕೆ ಶುರು ಮಾಡುವಾಗ ಟೆನ್ನಿಸ್ ಬಾಲ್ ಕ್ರಿಕೆಟೇ. ಆದರೂ ನಾವು ಲೆದರ್ ಬಾಲ್ ಕ್ರಿಕೆಟ್ ಆಡ್ತಿತ್ತು. ಅದನ್ನು ಈಗಿನ ಮಕ್ಕಳು ಇನ್ನೂ ತಗೊಂಡೋಗ್ತಿದ್ದಾರೆ. ಆಗ ಇಲ್ಲಿ ನನ್ನಿಂದ ಮುಂಚೆ ಮಾತಾಡಿದವರು ಹೇಳ್ತಿದ್ರು, ಇದು ಒಂದು ಟೂರ್ನಮೆಂಟ್ ಮುಲ್ಕಿಯಲ್ಲಿ 4 ತಿಂಗಳಾಗುತ್ತೆ, ಅದುಂಟು. ಒಂದು ಟೂರ್ನಮೆಂಟ್ 4 ತಿಂಗಳಾಗುತ್ತೆ. ಮತ್ತು ಇಲ್ಲಿ ಪರ್ಕಳದವರು, ನೇತಾಜಿ ಪರ್ಕಳ ಅಂತ ಟೀಮ್ ಉಂಟು. ಅವರು ಈಗ ಮಾಡ್ತಾ ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಆದರೆ ರೆಗ್ಯುಲರ್ ಆಗಿ ಅವರು 1977ಕ್ಕೆ 76ಕ್ಕೆ ನಾನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಆವಾಗಿಂದ ಸಾಧಾರಣ 90-95ರವರೆಗೆ ಮಾಡಿರ್ಬೋದು. ಮತ್ತು ಈಗ ಮತ್ತೆ ಲೆದರ್ ಬಾಲ್ ಅಂತ ಮಾಡಿದ್ರಂತ ನೆನಪು. ಹಾಗೆ ಕ್ರಿಕೆಟ್ ಮುಂದುವರಿತಾ ಉಂಟು. ನಾವು ಆಡುವಾಗ ಮತ್ತು ಈಗ ವ್ಯತ್ಯಾಸ ಏನಂತ ಹೇಳಿದರೆ, ಈಗ ಮಕ್ಕಳಿಗೆ ಲೆದರ್ ಬಾಲಲ್ಲಿ ತುಂಬ ಸ್ಕೋಪ್ ಉಂಟು. ನಾವು ಲೆದರ್ ಬಾಲ್ ಆಡಲಿಕ್ಕೆ ಹೋಗುವಾಗ ನಮಗೆ ಮಂಗಳೂರು ಹೋಗಬೇಕು. ಇಲ್ಲಿ ಆವಾಗ ಏನೂ ಇರಲಿಲ್ಲ, ಎಲ್ಲ ದಕ್ಷಿಣ ಕನ್ನಡ ಎಲ್ಲ ಅವ್ರದ್ದೇ, ಮಂಗಳೂರು ಅವ್ರದ್ದೇ. ಇಲ್ಲಿಂದ ನಾವು ಹೋದರೆ ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ತಿರಲಿಲ್ಲ. ತುಂಬ ಉಂಟು. ಅದು ಹೇಳ್ತಾ ಹೋದರೆ ತುಂಬ ಹೊತ್ತಾಗಬಹುದು. ಮತ್ತು ಈಗ ಈ ಸೈಮಂಡ್ಸ್ ಕ್ರಿಕೆಟ್ ಇದನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಗ್ರೌಂಡ್ ಸಣ್ಣದಿದ್ದರೂ ಅದರ ಉಮೇದುಗಾರರು ಇದ್ದಾರೆ. ಅಮರನಾಥ್ ಭಟ್ ಆಗಲಿ, ಭೂಷಣ್ ಆಗಲಿ, ಮಂಜ ಆಗಲಿ, ಇವರೆಲ್ಲ ನನ್ನಿಂದ ಕಿರಿಯವರೆಲ್ಲ. ಇದನ್ನು ನಾವು ಅವ್ರು ಆಡ್ತಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದ. ಈ ಬಿಸಿಲಲ್ಲಿ ನಮ್ಮ ಪ್ರಾಯ ಅಲ್ಲ ಇಲ್ಲೆಲ್ಲ ಬರೋದು. ಆದರೂ ಅವರು ಎಷ್ಟು ಹುಮ್ಮಸ್ಸಿನಿಂದ ಮಾಡ್ತಿದ್ದಾರೆ ಅಂಥೇಳಿ ಅವರಿಗೊಂದು ಮನೋಬಲ ಕೊಡುವ ಅಂಥೇಳಿ ಇಲ್ಲಿ ಬಂದದ್ದು. ಇದು 40-50 ವರ್ಷದಿಂದ ಇದು ಸೈಮಂಡ್ಸ್ ಕ್ರಿಕೆಟ್ ಉಂಟು ಅಂಥೇಳಿ ತಿಳಿದು ಬಲ್ಲೆ. ಮತ್ತು ಇನ್ನೂ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ, ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ನಿಮ್ಮ ಹತ್ರ ನಾನು ಹೇಳ್ತೀನಿ. ಸರ್, ತಾವು ಒಬ್ಬ ಹಿರಿಯ ಅನುಭವಿ ಆಟಗಾರರು ಹೌದು, ಪ್ರೋತ್ಸಾಹಕರು ಹೌದು. ಸರ್, ತಮ್ಮ ಬಾಲ್ಯದ ದಿನಗಳಲ್ಲಿ ತಮ್ಮನ್ನು ಯಾರು ಪ್ರೋತ್ಸಾಹಿಸಿದ್ರು? ಯಾರಾದರೂ ಪ್ರೋತ್ಸಾಹಕರು ಒಬ್ಬರು ಇರ್ತಾರೆ, ಸ್ಫೂರ್ತಿದಾತರು ಅಂತ ಇರ್ತಾರೆ. ಯಾರಿದ್ರು ತಮಗೆ? ಯಾರು ತಮ್ಮನ್ನು ಕ್ರಿಕೆಟ್ ವಲಯಕ್ಕೆ, ಕ್ರಿಕೆಟ್ ರಂಗಕ್ಕೆ ತಂದವರು ಅಂತ ತಾವು ಹೇಳೋದಾದರೆ? ನಾನು ಹುಟ್ಟಿದ್ದಿಲ್ಲಿ, ಮಾತ್ರ ನಾನು ಬೆಳೆದದ್ದು ಹೈದರಾಬಾದ್ನಲ್ಲಿ. ಹಾಗೆ ಹೈದರಾಬಾದ್ನಲ್ಲಿ 77ರಲ್ಲಿ ಇಲ್ಲಿ ಬಂದಿದ್ದೇನೆ. ಬಂದಾಗ ಗೊತ್ತಾಗೋದು ಇಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಾರೆ ಅಂತೇಳಿ. ಅಲ್ಲಿವರೆಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ವಿಷಯ ಗೊತ್ತಿಲ್ಲ ನನಗೆ. ಅಲ್ಲಿ ಎಲ್ಲ ಲೆದರ್ ಬಾಲೇ. ಸೊ ಆವಾಗಿಂದ ಇಲ್ಲಿವರೆಗೆ ನಮ್ಮದು ಪ್ಯಾರಡೈಸ್ ಬನ್ನಂಜೆ. ನನ್ನ ಬನ್ನಂಜೆ ಊರಿನವನೇ ನಾನು. ನಮ್ಮ ಮಂಜುನಾಥ್ ಭಾಗವತ್ರ ಅಂತ ಹೇಳಿದರು, ಸಿಂಡಿಕೇಟ್ ಬ್ಯಾಂಕ್, ಈಗ DGM ಆಗಿದೆ. ಅವರು ನನ್ನನ್ನು ನೋಡಿ ಒಳ್ಳೆ ಆಟಗಾರ. ಹಾಗೆ ಆವಾಗ ಪ್ಯಾರಡೈಸ್ ಬನ್ನಂಜೆ ಅಂತ ಹೇಳಿದರೆ ಹೆಚ್ಚಿನ ಟೀಮ್ ವಾಕವರ್ ಕೊಡ್ತಿತ್ತು. ಫಸ್ಟ್ ರೌಂಡ್ ನಮಗೆ ವಾಕವರೇ. ಆ ಟೀಮ್ನಲ್ಲಿ ಸೇರಿಕೊಂಡು ಮತ್ತು ತುಂಬ ಟೀಮ್ ಇತ್ತು. ಮತ್ತು ಅದೇ ಪ್ರೋತ್ಸಾಹ ಅಂದರೆ ಇದಕ್ಕೆ ಪ್ರೋತ್ಸಾಹ ಅಲ್ಲ ಮುಖ್ಯ. ಒಂದು ಟೀಮ್ ಇದ್ದರೆ ಅದನ್ನು ಸೇರ್ಕೊಂಡು ಬಿಡುವುದು. ನಮ್ಮಲ್ಲಿ ಏನುಂಟು ಪ್ರತಿಭೆ ಅದನ್ನು ತೋರಿಸುವುದು. ಆಗ ತನ್ನಷ್ಟಕ್ಕೆ ನಾವು ಯಾರು ಶ್ರೀಧರ್ ಶೆಟ್ಟಿ, ಯಾರು ಹೇಗೆ ಅಂಥೇಳಿ ಇದೆಲ್ಲ ಪ್ರತಿಯೊಂದನ್ನು ಕ್ರಿಕೆಟಲ್ಲಿ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಕೆಲವು ನಿಮ್ಮ ಪ್ರತಿಭೆ ಇರಬೇಕು ನಿಮ್ಮಲ್ಲಿ. ಆ ಪ್ರತಿಭೆ ಇದ್ದರೆ ಮಾತ್ರ ಅದನ್ನು ನೀವು ತೋರಿಸ್ಪಡಿಸ್ಲಿಕ್ಕೆ ಆಗ್ತದೆ. ಪ್ರತಿಭೆ ಇಲ್ಲದೇ ಇದ್ದರೆ ನೀವೇನು ತೋರಿಸ್ಪಡಿಸೋದು? ಎಷ್ಟು ಪ್ರಯತ್ನ ಮಾಡಿದರೂ ಆಗೋದಿಲ್ಲ. ಬಟ್ ಯು ಕ್ಯಾನ್ ಡೂ ಇಟ್, ಸ್ಟಿಲ್ ಡೂ ಇಟ್. ಸೊ ಪ್ರೋತ್ಸಾಹ ಅಂದರೆ ಪ್ಯಾರಡೈಸ್ ಬನ್ನಂಜೆ ಅದರ ಮುಂಚಿನ ಪ್ಲೇಯರ್ ಮಂಜುನಾಥ್ ಭಾಗವತ್, ರಘುವೀರ್ ಭಾಗವತ್ ಅಂತೆಲ್ಲ ಇದ್ದರು. ಅವರು ಹೇಳಿಕೊಡ್ತಿದ್ರು, ಹೀಗೆ ಆಡು ಅಂಥೇಳಿ. ಸೊ ಅದೇ. ಮತ್ತು ಆವಾಗ ನಾನು ಹೇಳಿದ್ದು, ಮೇಡಮ್ ನಿಮಗೆ ನೋಡಿ, ಟೆನ್ನಿಸ್ ಬಾಲ್ ಇಲ್ಲಿ ಆಡ್ಬೋದು, ಟೆನ್ನಿಸ್ ಬಾಲ್ ಆಡ್ಬೋದು. ಈಗ ನೀವು IPL ಬಂದಿದೆ, ಇದೆಲ್ಲ ಬಂದಿದೆ. ಮತ್ತು ಲೆದರ್ ಬಾಲಲ್ಲಿ ತುಂಬ ಸ್ಕೋಪ್ ಉಂಟು ಈಗ. ನೋಡಿ, ಈಗ ಉಡುಪಿಯಲ್ಲೇ ಸಾಧಾರಣ ದಯಾನಂದ್ ಬಂಗೇರ ಅಂತೇಳಿ ನಮ್ಮ ಟೀಮ್ನಲ್ಲಿ ಆಡ್ದವ,
ಗೋವಾ ಟೀಮ್ಗೆ ಇದು ಮಾಡಿದ, UAE ಆಡಿದ್ದಾನೆ. ಅವನದು ಕೋಚಿಂಗ್ ಕ್ಯಾಂಪ್ ಉಂಟು. ಉದಯ್ ಅಂತೇಳಿ, ಉದಯ್ ಕಟ್ಪಾಡಿ, ಅವ ಯೂನಿವರ್ಸಿಟಿ ಪ್ಲೇಯರ್. ಅವನದು ಕೋಚಿಂಗ್ ಕಟ್ಪಾಡಿಯಲ್ಲಿ ಉಂಟು. ಸದಾನಂದ್ ಶಿರ್ವ ಅಂತೇಳಿ, ಅದು ಮೊನ್ನೆ ಓಪನಿಂಗ್ ಆಯಿತು, ಅದಕ್ಕೆ ಹೋಗಿದ್ದೇನೆ ನಾನು. ಕೌಡೂರಲ್ಲಿ ಮತ್ತು ಶಿರ್ವದಲ್ಲಿ. ಮತ್ತು ಇಲ್ಲಿ ಆಳ್ವ ಇದ್ದಾನೆ ಹಂಗಾರಕಟ್ಟೆಯಲ್ಲಿ, ಅಲ್ಲಿ ಅಪ್ಪಿದ್ದಾನೆ ಪ್ರದೀಪ್ ಬಾಸ್ ಕುಂದಾಪುರದಲ್ಲಿ. ಈಗ ದಿನೇಶ್ ಬೈಂದೂರು ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬೈಂದೂರಲ್ಲಿ. ಈಗ ಮಕ್ಕಳಿಗೆ ಈಗ ಮುಂಚೆ ನಮಗೆಲ್ಲ ಇದೆಲ್ಲ ಕೋಚಿಂಗ್ ಅಂತೇಳಿ ನಿಮಗೆ ಕೇಳುವುದೇ ಬೇಡ. ಲೆದರ್ ಬಾಲ್ ವಿಷಯವೇ ಇಲ್ಲ, ಇಲ್ಲಿ ಟೀಮೇ ಇಲ್ಲ. ಟೀಮ್ ಅಂದರೆ ಸಿಂಡಿಕೇಟ್ ಬ್ಯಾಂಕ್ ಇದು ಮಾತ್ರ ಒಂದು ಟೀಮ್. ಈಗ ತುಂಬ ಸ್ಕೋಪ್ ಉಂಟು. ಈಗ ಅದು ಮಕ್ಕಳ ಇದ್ರೆ ಸ್ಕೋಪ್ ಉಂಟು ಅಂತೇಳಿದರೆ ನೀವು ಈಗ ಈ ಹೊಡೆಬಡಿಯ ಕ್ರಿಕೆಟ್ ಹೀಗಾಗಿದೆ ಈಗ. ಸೊ ಅಂದರೆ 10 ಓವರ್ 6 ಓವರ್. ಈಗ ನಾವು ಆಡುವಾಗ 50 ಓವರ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ್ದೇವೆ ನಾವು ಬೈಂದೂರು. ನೀವು ಮೊನ್ನೆ ನಾನು ನೋಡ್ತಿದ್ದೆ, ನೀವು ಬರುವಾಗ ನಾನು ಹೋದಷ್ಟೇ. ಆ ಗ್ರೌಂಡ್ನಲ್ಲಿ ನಾವು 50 ಓವರ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ್ದೇವೆ ನಾವು. ಈಗ 50 ಓವರ್ ಯಾರು ನಿಲ್ತಾರೆ? 50 ಓವರ್ ಒಂದು ಇನ್ನಿಂಗ್ಸ್ ಯಾರು ನಿಲ್ತಾರೆ? 6 ಓವರ್ ನಿಲ್ಲಕ್ಕೆ ಆಗೋದಿಲ್ಲ ಮಕ್ಕಳಿಗೆ. ಸೊ ತುಂಬ ಕಲೀಲಿಕ್ಕೆ ಉಂಟು ಮಕ್ಕಳು. ಈಗ ಗೈಡ್ಲೈನ್ಸ್ ತುಂಬ ಇವಾಗ ಇದು ಕೊಡೋರಿದ್ದಾರೆ, ಕೋಚಿಂಗ್ ಕ್ಯಾಂಪ್ ಕೊಡೋರಿದ್ದಾರೆ. ಪ್ರಭಾಕರ್ ಶೆಟ್ಟರ್ ಇದ್ದಾರೆ ನಮ್ಮ ಟೀಮ್ನ ಅಲ್ಲಿ ಆಡ್ತಿದ್ದವರು. ತುಂಬ ಜನರದ್ದು ಕೋಚಿಂಗ್ ಕ್ಯಾಂಪ್ ಉಂಟು. ಅಲ್ಲಿ ಸೇರಿಕೊಂಡು ಪ್ರತಿಭೆಗಳು ಮೇಲೆ ಬರಲಿಕ್ಕೆ ಸ್ವಲ್ಪ ಅವರದ್ದು ಪರಿಶ್ರಮ ಬೇಕು. ತಂದೆ ತಾಯಿ ಸಹ ಸ್ವಲ್ಪ ಅದಕ್ಕೆ ಒತ್ತು ಕೊಡಬೇಕು. ಈಗ ಮತ್ತು ಇದು ದೂರ, ನಮ್ಮ ಡಿಸ್ಟ್ರಿಕ್ ತುಂಬ ದೂರ ಆಯಿತು. ಇಲ್ಲಿ ಉಡುಪಿ ಕ್ರಿಕೆಟ್ ಅಸೋಸಿಯೇಷನಿಂದ ಏನೂ ಸಪೋರ್ಟ್ ಇದ್ದಾಗೆ ತೋರುವುದಿಲ್ಲ ನನಗೆ ಬೇರೆ ಇದಕ್ಕೆ. ಎಲ್ಲೆಲ್ಲೇ ಸ್ವಲ್ಪ ಸ್ವಲ್ಪ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಒಬ್ಬೊಬ್ಬರು ಇರ್ತಾರೆ. ಹಾಗೆ ಇಲ್ಲಿಂದ ಎಂತ ಇದ್ದರೂ ನಾವು ಮಂಗಳೂರವ್ರ ಹತ್ರ ಕೇಳಿಕೊಂಡು ಮಾಡಬೇಕು. ಉಡುಪಿಗೆ ಏನು ಇಲ್ಲಿವರೆಗೆ, ಈಗ ನನಗೆ 67 ವರ್ಷ ಆಯಿತು, ಇಲ್ಲಿವರೆಗೆ ಸ್ವಂತ ಉಡುಪಿಗೆ ನಾನು ನೋಡಿದಾಗೆ ಸ್ವಂತ ಉಡುಪಿಗೆ ಏನೂ ನಮ್ಮ KCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನಿಂದ ಏನೂ ನಮಗೆ ಇದಿಲ್ಲ. ಅವ್ರಿಗೆ ಮುಂಚೆ ಬರ್ತಿತ್ತಂತೆ ಸ್ವಲ್ಪ, ಈಗ ಅದು ಕೈದು ಮಾಡಿದ್ದಾರೆ. ಇವರೇ ಎಂಥದ್ದು ಮಾತಾಡ್ಕೊಂಡು ಅದು ಕೈದು ಮಾಡಿದ್ದಾರೆ. ಸೊ ಅದೆಲ್ಲ ಒಟ್ಟು ಮಾಡಿಕೊಂಡು ಒಂದೇ ಮನಸ್ಸಲ್ಲಿ ಇದ್ದರೆ ಮತ್ತು ನೋಡಿ, ಮೇನ್ ಹೇಳ್ತೇನೆ, ಒಂದು ಮ್ಯಾಚ್ ಆಡಲಿಕ್ಕೆ ಉಡುಪಿಯಲ್ಲಿ ಮ್ಯಾಚ್ ಆಡಲಿಕ್ಕೆ ಮುಂಚೆ ಅಜ್ಜರಗಾಡು ಗ್ರೌಂಡ್ ಇತ್ತು. ಈಗ ಎಲ್ಲಿ ಉಂಟು? ಒಂದು ಗ್ರೌಂಡ್ ಇಲ್ಲ. ಅದೇ ಬೀಡನಗುಡ್ಡೆ, ಅದು ಸಣ್ಣ ಗ್ರೌಂಡ್. ಅದು ಒಂದು ಅಚ್ಚುಕಟ್ಟಾದ ಮೈದಾನವೇ ಇಲ್ಲ ಇಲ್ಲಿ. ಹಾಗೆ ಅಂದರೆ ಇದು ತುಂಬ ಎಲ್ಲ ಇದು. ಈಗ ನಮ್ಮ MLA ಅವರು ಹೇಳ್ತಿದ್ದಾರೆ, ಈಗ ನಾವು ಗ್ರೌಂಡ್ ಮಾಡ್ತೇವೆ, ನಾವು ಮಾಡಿಕೊಡ್ತೇವೆ ಗ್ರೌಂಡ್, ಎಲ್ಲೋ ಎಲ್ಲೋ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇನ್ನೇನು ನೋಡಬೇಕಷ್ಟೆ. ಸರ್, ಈಗ ಅಸೋಸಿಯೇಷನ್ ಬಗ್ಗೆ ತುಂಬ ಮಾತಾಡಿದ್ರಿ ಸರ್. ಅಸೋಸಿಯೇಷನ್ಗಳಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನೋದಾದರೆ ಯಾವ ಬದಲಾವಣೆಗಳನ್ನು ತರಬೇಕು ಅಂತ ತಾವು ಹೇಳ್ತೀರಿ? ಹಾಗೆಯೇ ನಮ್ಮ ಸೈಮಂಡ್ಸ್ ತಂಡಕ್ಕೆ ಏನು ಕಿವಿ ಮಾತುಗಳನ್ನು ಹೇಳ್ತೀರಿ ಸರ್? ಅಸೋಸಿಯೇಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡವನ್ನ ಅಲ್ಲ, ಯಾಕಂದರೆ ಅವರದ್ದೇ ಬೇರೆ. ಅಂದರೆ ನಾನು ಹೇಳೋದು ಅಸೋಸಿಯೇಷನ್ ಮಾಡಲಿಕ್ಕಲ್ಲ. ಅಸೋಸಿಯೇಷನ್ನಲ್ಲಿ ಈಗ ಇರುವವರು ಯಾರು? ಅವರು ಕ್ರಿಕೆಟ್ ಆಡಿದವರಲ್ಲ. ಈಗ ನೀವು ಹೇಳ್ಬೋದು, ನೀವು ನ್ಯಾಷನಲ್ ಕ್ರಿಕೆಟಲ್ಲಿ ಇದ್ದಾರೆ, ಅವರು ಯಾರು? ಜೈಶಾನ ಮಗ ಯಾರು? ಅವ ಅಂತ ಕ್ರಿಕೆಟ್ ಆಡಿದ್ದಾನೆ ಅಂತೇಳಿ. ಸೊ ಹೀಗೆ ಪ್ರಾಬ್ಲಮ್ ಬರೋದು ಹೀಗೆ. ನಾನು ಹೇಳೋದು ಕ್ರಿಕೆಟ್ ಆಡಿದವರು. ಈಗ ಅನಿಲ್ ಕುಂಬ್ಳೆ ಇದ್ದ, ಕ್ರಿಕೆಟ್ ಅಸೋಸಿಯೇಷನ್ ಹೊರಗೆ ಹಾಕಿದ್ರು. ಓಟ್ ಅಂದರೆ ಪಾಲಿಟಿಕ್ಸ್ ಇದರಲ್ಲಿ ಬರ್ತದೆ. ಇಲ್ಲಿ ಉಡುಪಿಯಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ನು ಅದೇ ಪಾಲಿಟಿಕ್ಸ್ ಉಂಟು. ಹಾಗೆ ಅದನ್ನು ಪಾಲಿಟಿಕ್ಸನ್ನು ಕ್ರಿಕೆಟಿಂದ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ, ಅದೊಂದು ಮಾತು. ಸೊ ಅದಕ್ಕೆಲ್ಲ ನಾವು ಹೋಗೋದು ಬೇಡ. ಸೈಮಂಡ್ಸ್ ಕ್ರಿಕೆಟ್ನವರು ಇಂಥದ್ದು ಕ್ರಿಕೆಟ್ ಇನ್ನೂ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಇದನ್ನೆಲ್ಲ ಮಾಡ್ತಾ ಹೋಗಲಿ, ಇನ್ನೂ ಅವರಿಗೆ ದೇವರು ಶ್ರೀರಕ್ಷೆ ಕೊಡಲಿ ಅಂತ ಹೇಳಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಹಿರಿಯರ ಅನುಭವದ ನುಡಿಗಳನ್ನು ಕೇಳಿದ್ದೇವೆ. ಅದ್ಭುತವಾದಂಥ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್. ಧನ್ಯವಾದಗಳು ತಮಗೆ. ನಿಮ್ಮ ಪ್ರೋತ್ಸಾಹ ಸೈಮಂಡ್ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ, ಸೈಮಂಡ್ಗೆ ಹಾಗೂ ತಮಗೆ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ಸ್ಪೋರ್ಟ್ಸ್ ಕನ್ನಡ ಹಾರೈಸ್ತೇವೆ ಅಂತ ಹೇಳ್ತಾ